ವೀಕ್ಷಕರೇ, ಈ ಸಲದ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಯಾದಂತ ಗೋಲ್ಡ್ ಸುರೇಶ್ ಅನ್ನ ಪರಿಚಯಿಸುವಾಗ ಸುದೀಪ್ ಅವರು ನಮ್ಮ ಹತ್ರ ಇಷ್ಟೊಂದು ಆಸ್ತಿ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಸುರೇಶ್, ಸರ್ ನೀವೇ ನಮ್ಮ ಕನ್ನಡದ ಆಸ್ತಿ ಅಂತ ಅಂದಿದ್ದಕ್ಕೆ ಅಲ್ಲಿ ಬಂದಿದ್ದವರೆಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನ ಹೊಡೆದಿದ್ರು. ನಿಜ, ಕಿಚ್ಚ ಸುದೀಪ್ ರವರು ಕನ್ನಡದ ಆಸ್ತಿನೇ. ಈ ಬಿಗ್ ಬಾಸ್ ಶೋಗೆ ಅವರೇ ತಕ್ಕ ವ್ಯಕ್ತಿ. ಅವರಿಲ್ದೇನೆ ಬಿಗ್ ಬಾಸ್ ಅನ್ನ ಊಹೆ ಮಾಡೋದು ಕೂಡ ಕಷ್ಟ. ಅವರಿಲ್ದಂತ ಬಿಗ್ ಬಾಸ್ ತುಂಬಾ ಸಪ್ಪೆ ಅಂತ ಅನ್ಸುತ್ತೆ. ಕಳೆದ ಸಲನೇ ಅವರು ಈ ಒಂದು ಶೋನಿಂದ ನಾನು ದೂರ ಆಗ್ತೀನಿ ಅಂತ ಹೇಳಿದಾಗ ಇಲ್ಲ, ಅವರೇ ಇರಬೇಕು ಅಂತ ಜನ ಪಟ್ ಹಿಡಿದಿದ್ರು. ಈ ಸಲ ಸುದೀಪ್ ರವರ ಬದಲು ಬೇರೆಯವರು ಹೋಸ್ಟ್ ಮಾಡ್ತಾರೆ ಅಂತ ಸುದ್ದಿ ಗುಲ್ಲಾಗಿತ್ತು. 2013ರಿಂದ ಇಲ್ಲಿವರೆಗೂ ಕೂಡ ಸುದೀಪ್ ರವರು ಈ ಒಂದು ಶೋವನ್ನ ಅತ್ಯಂತ ಸಮರ್ಥ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. 11ನೇ ಸೀಸನ್ ಶುರುವಾಗುವಂತ ಕೆಲವೇ ದಿನಗಳ ಮುನ್ನ ನಡೆಸಿದಂತ ಒಂದು ಪಬ್ಲಿಕ್ ಸರ್ವೆಯಲ್ಲಿ ಸುದೀಪ್ ಇಲ್ಲದೆ ಹೋದ್ರೆ ನಾವು ಈ ಒಂದು ಶೋವನ್ನ ನೋಡೋದೇ ಇಲ್ಲ ಅಂತ ಜನ ಹೇಳಿದ್ರು. ಸುದೀಪ್ ರವರು ಇದ್ರೇನೆ ಈ ಒಂದು ಶೋಗೆ ಕಳೆ. ಅವ್ರ ಜಾಗದಲ್ಲಿ ಬೇರೆ ಯಾರನ್ನು ಕೂಡ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಅವ್ರಿಗೇನ್ ಬಿಡಿ, ಕೋಟಿಗಟ್ಟಲೆ ಹಣ ತಗೋತಾರೆ, ಶೋ ಮಾಡ್ತಾರೆ, ಅದರಲ್ಲೇನಿದೆ ಮಹಾ ಸಾಧನೆ ಅಂತ ಒಂದಷ್ಟು ಜನ ಕೇಳಬಹುದು. ಅವರು ಖಂಡಿತ ಈ ಒಂದು ಶೋಗೆ 10 ಕೋಟಿ ಹಣವನ್ನ ಪಡೆಯೋದು ನಿಜ. ಆದ್ರೆ ಅಷ್ಟು ಹಣವನ್ನ ಇದರ ಆಯೋಜಕರು ಸುಮ್ಮನೆ ಕೊಡ್ತಾರ? ಎಲ್ಲರನ್ನ ಬಿಟ್ಟು ಈ ಒಂದು ಹಣವನ್ನ ಸುದೀಪ್ ರವರಿಗೆ ಯಾಕೆ ಕೊಡಬೇಕು? ಕೊಡುವಂತ ಹಣಕ್ಕೆ ಸುದೀಪ್ ತಕ್ಕ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತು. ವೀಕ್ಷಕರೇ, ಸುದೀಪ್ ಅವರು ಚಿತ್ರರಂಗದ ಅತೀವ ಬೇಡಿಕೆ ಇರುವಂತ ನಟ. ಕನ್ನಡ ಮಾತ್ರವಲ್ಲದೆ ಬಾಲಿವುಡ್, ತೆಲುಗು, ತಮಿಳು ಹೀಗೆ ಅನೇಕ ಭಾಷೆಗಳಲ್ಲೂ ಕೂಡ ಅವರಿಗೆ ಬೇಡಿಕೆ ಇದೆ. ಕನ್ನಡ ಮಾತ್ರವಲ್ಲದೆ ಹಿಂದಿ, ತೆಲುಗು ಇತರ ಭಾಷೆಗಳಲ್ಲೂ ಕೂಡ ಅವರ ನಟನೆಯ ಚಿತ್ರಗಳು ಬಿಡುಗಡೆ ಕಾಣ್ತವೆ. ಅನೇಕ ಜನ ಸ್ಟಾರ್ಗಳಿಗೆ ಶೂಟಿಂಗ್ ಹೊರತಾಗಿ ಬೇರೆ ಯಾವುದಕ್ಕೂ ಕೂಡ ಸಮಯ ಸಿಗೋದಿಲ್ಲ. ಚಿತ್ರೀಕರಣವನ್ನು ಮುಗಿಸಿ ಇವರು ತಮ್ಮ ಪರಿವಾರ, ಗೆಳೆಯರ ಕೂಟ ಹಾಗೂ ಇತರೆ ವೈಯಕ್ತಿಕ ಕೆಲಸ ಕಾರ್ಯಗಳ ಕಡೆಗೆ ಗಮನವನ್ನು ಕೊಡೋದಕ್ಕೆ ಅವರಿಗೆ ಸಿಗೋದು ಅತ್ಯಲ್ಪ ಸಮಯ. ಹೀಗಿರುವಾಗ ಅದರ ಜೊತೆ ಯಾವುದೋ ಒಂದು ಶೋ ನಡೆಸಿಕೊಡುವಂತ ಬಾಧ್ಯತೆ ವಹಿಸಿಕೊಳ್ಳೋದು ಅಂದ್ರೆ ಅದು ನಿಜಕ್ಕೂ ದೊಡ್ಡ ವಿಷಯನೇ ಸರಿ. ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ನಡುವೆ ಅವರು ಇಂಥ ಒಂದು ಟಾಸ್ಕ್ ಅನ್ನು ಒಪ್ಕೊಳ್ಳೋದಕ್ಕೆ ಅವರಲ್ಲಿರುವಂತಹ ವರ್ಕ್ ಡೆಡಿಕೇಶನ್ ಎಂತದ್ದು ಅನ್ನೋದನ್ನ ತೋರಿಸುತ್ತೆ. ಇನ್ನು ವೀಕ್ಷಕರೇ, ಬಿಗ್ ಬಾಸ್ ನಲ್ಲಿ ನೀವು ಅವರ ನಿರೂಪಣೆಯನ್ನ ನೋಡಿಯೇ ಇದ್ದೀರಾ. ಬಹುತೇಕ ಭಾಷೆಗಳಲ್ಲಿ ಇವತ್ತು ಬಿಗ್ ಬಾಸ್ ಲೈವ್ ಆಗ್ತಾ ಇದೆ. ಆದ್ರೆ ಈ ಸುದೀಪ್ ರವರ ರೀತಿ ಅಚ್ಚುಕಟ್ಟಾಗಿ ಆಂಕರಿಂಗ್ ಅನ್ನ ಮಾಡೋದು ಬಹುಶಃ ಭಾರತದಲ್ಲಿ ಬೇರೆ ಯಾರೂ ಇಲ್ಲ. ಸುದೀಪ್ ರವರ ನಂಬರ್ 1 ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಈ ಬಿಗ್ ಬಾಸ್ ಅಂದ್ರೆ ಅದು ಇತರ ಶೋಗಳ ರೀತಿಯಲ್ಲ. ಅದು ಭಿನ್ನ ಕ್ಷೇತ್ರದ, ಭಿನ್ನ ಮನಸ್ಥಿತಿಯ, ಭಿನ್ನ ಹಿನ್ನೆಲೆಯ, ಭಿನ್ನ ವಯೋಮಾನದವರ ಕೂಟ. ಅಲ್ಲಿ ಅವರೆಲ್ಲ 3 ತಿಂಗಳ ಕಾಲ ಹಗಲಿರುಳು ಒಟ್ಟಿಗೆ ಇರಬೇಕು. ಇಂಥವರನ್ನ ಅಲ್ಲಿ ವಾರಾಂತ್ಯದಲ್ಲಿ ಅವರ ಚಟುವಟಿಕೆಗಳನ್ನ ವಿಮರ್ಶೆ ಮಾಡೋದು ಅಂದ್ರೆ ಅದು ಯಾವುದೇ ಮಾನಸಿಕ ಕೌನ್ಸಲ್ಗಿಂತನೂ ಕಡಿಮೆ ಅಲ್ಲ. ಮಾನಸಿಕ ತಜ್ಞರು ಜನರನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ 10 ವರ್ಷ ಮೆಡಿಕಲ್ ಸೈನ್ಸ್ ಅನ್ನ ಓದಿ ತರಬೇತಿಯನ್ನು ಪಡೆದು ಈ ಒಂದು ಸ್ಥಾನಕ್ಕೆ ಬರ್ತಾರೆ. ಈ ಬಿಗ್ ಬಾಸ್ ಅನ್ನೋದು ಒಂದು ಮಿನಿ ಸೊಸೈಟಿ. ಹೊರ ಸಮಾಜದಲ್ಲಿ ಏನೆಲ್ಲ ಇರುತ್ತೋ ಅದೆಲ್ಲವೂ ಕೂಡ ಈ ಮನೆ ಒಳಗೆ ನಡೆಯುತ್ತೆ. ಈ ಸ್ಪರ್ಧಿಗಳು ಇಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ದಿನವಿಡೀ ಬೇರೆ ಬೇರೆ ಜನರ ಜೊತೆ ಇರಬೇಕಾಗಿ ಬಂದಾಗ ಅವರ ನಡುವೆ ಅನೇಕ ಕಲಹಗಳು, ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಎಷ್ಟೇ ದೊಡ್ಡವರಿದ್ರೂ ಕೂಡ ಅಲ್ಲಿ ಹಲವು ಸಲ ತಾಳ್ಮೆ, ವ್ಯವಧಾನ ಕಳೆದುಕೊಳ್ಬೇಕಾಗುತ್ತೆ. ಸಂಯಮ ಮರ್ತಾಗ ಅವರ ವರ್ತನೆ, ಮಾತು, ನಡವಳಿಕೆ ಅದಕ್ಕೆ ತಕ್ಕಂತೆ ಬದಲಾಗುತ್ತೆ. ಇದೆಲ್ಲ ತಪ್ಪಲ್ಲ. ಆದ್ರೆ ಅವರವರ ವರ್ತನೆ ಎಷ್ಟು ಸರಿ ಹಾಗೂ ಸೂಕ್ತ ಅನ್ನೋದನ್ನ ಅವ್ರಿಗೆ ವಾರಾಂತ್ಯದಲ್ಲಿ ಮನವರಿಕೆ ಮಾಡಿಕೊಡೋದು ಸುದೀಪ್ ರವರ ಪ್ರೈಮರಿ ಟಾಸ್ಕ್. ಇಲ್ಲಿ ಸರಿ ತಪ್ಪುಗಳ ಜಡ್ಜ್ಮೆಂಟ್ಗಿಂತನೂ ಕೂಡ ನಡೆದಿದ್ದು ಎಷ್ಟು ಸರಿ ಅಥವಾ ಸಹಜ ಅಂತ ಅವ್ರಿಗೆ ತಿಳಿಸ್ಕೊಡೋ ಕೆಲಸವನ್ನ ಸುದೀಪ್ ರವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಈ ವಾರ ಮನೆಯಲ್ಲಿ ಯಾರೇ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿರ್ಲಿ, ವೀಕೆಂಡ್ ನಲ್ಲಿ ಸುದೀಪ್ ರವರು ಇವ್ರಿಗೆಲ್ಲ ಹೇಗೆ ಕ್ಲಾಸ್ ತಗೋತಾರೆ ಅಂತ ಜನ ಕಾತರದಿಂದ ಕಾಯ್ತಿರ್ತಾರೆ. ನೀವು ಹಿಂದಿಯ ಬಿಗ್ ಬಾಸ್ ನೋಡಿದ್ರೆ ಅಲ್ಲಿ ಸಲ್ಮಾನ್ ಖಾನ್ ಹಲವು ಸಲ ತಾಳ್ಮೆ ಕಳೆದುಕೊಂಡು ಸ್ಪರ್ಧಿಗಳ ಮೇಲೆ ರೇಗಾಡಿದ್ದನ್ನ ಗಮನಿಸಿರ್ತೀರ. ತೆಲುಗು ಮತ್ತು ತಮಿಳಿನಲ್ಲೂ ಕೂಡ ಅವುಗಳ ನಿರೂಪಕರು ಕೋಪ ಮಾಡಿಕೊಂಡು ರೇಗಿದ್ದನ್ನ ನೋಡಿರ್ತೀರ. ಆದ್ರೆ ಕನ್ನಡದಲ್ಲಿ ಸುದೀಪ್ ಆ ರೀತಿ ಸ್ಪರ್ಧಿಗಳ ಮೇಲೆ ಯಾವತ್ತೂ ಕೂಡ ಕೂಗಾಡಿಲ್ಲ. ಅವರು ಸ್ಪರ್ಧಿಗಳ ಜೊತೆ ವ್ಯವಹರಿಸುವಂತ ರೀತಿನೇ ವಿಭಿನ್ನ. ಕನ್ನಡದ ಬಿಗ್ ಬಾಸ್ ನ 3ನೇ ಸೀಸನ್ ಒಂದಷ್ಟು ಅಸಹಜ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು. ಆ ಸಲ ಬಂದಿದಂತ ರವಿ ಮೂಗೂರು ಹಾಗೂ ಹುಚ್ಚ ವೆಂಕಟ್ ನಡುವಿನ ಕಾಳಗ ತಾರಕಕ್ಕೇರಿತ್ತು. ಆ ಸಲದ ವೀಕೆಂಡ್ ನಲ್ಲಿ ಒಂದ್ಸಾರಿ ಹುಚ್ಚ ವೆಂಕಟ್ ರವಿ ಅವರ ಮೇಲೆ ಸುದೀಪ್ ರವರ ಮುಂದೆನೆ ಹಲ್ಲೆ ಮಾಡಿದ್ರು. ಈ ಒಂದು ಘಟನೆಯಿಂದ ಸುದೀಪ್ ವಿಚಲಿತರಾಗಿದ್ದು ನಿಜ. ಅವರು ಆಗ ಎಲ್ಲರನ್ನೂ ಕೂತ್ಕೊಳ್ಳುವಂತೆ ಹೇಳಿ ಹಲ್ಲೆಗೆ ಒಳಗಾದಂತ ರವಿ ಅವರನ್ನ ಸಂತೈಸಿ ಉದ್ರಿಕ್ತರಾಗಿದ್ದಂತ ಹುಚ್ಚ ವೆಂಕಟರನ್ನ ಉದ್ದೇಶಿಸಿ ಅವರ ತಪ್ಪಿನ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು. ಆ ಮನೆಯಲ್ಲಿ ಇರುವಂತ ಪ್ರತಿಯೊಬ್ಬ ಸ್ಪರ್ಧಿನೂ ಕೂಡ ನನ್ನ ಕುಟುಂಬವಿದ್ದ ಹಾಗೆ. ನೀವು ನನ್ನನ್ನ ಬೇಕಾದ್ರೆ ಏಕವಚನದಲ್ಲಿ ಮಾತನಾಡಿಸಿ, ಬೇಕಿದ್ರೆ ನನಗೆ ಅಗೌರವ ಕೊಡಿ, ನಾನು ನಿಮ್ಗೆ ತಲೆ ಬಾಗ್ತೀನಿ. ನಾನು ಅದೆಲ್ಲವನ್ನೂ ಕೂಡ ಈ ಒಂದು ಶೋಗಾಗಿ ಸಹಿಸಿಕೊಳ್ಬಲ್ಲೆ. ಆದ್ರೆ ನನ್ನ ಕುಟುಂಬ ಸಮಾನರಾದಂತ ಸ್ಪರ್ಧಿಗಳ ಮೇಲೆ ಕೈ ಹಾಕುವಂತ ಮೊದಲು 1000 ಸಲ ಯೋಚಿಸಿಂತ ಸುದೀಪ್ ಆ ಒಂದು ಸಂದರ್ಭದಲ್ಲಿ ಹೇಳಿದಾಗ್ಲೇ ಈ ಶೋ ಬಗ್ಗೆ ಅವರಲ್ಲಿರುವಂತ ಅಭಿಮಾನ ಹಾಗೂ ಸೆಂಟಿಮೆಂಟ್ ಎಷ್ಟು ಉತ್ಕೃಷ್ಟ ಮಟ್ಟದ್ದು ಅಂತ ಕನ್ನಡಿಗರಿಗೆ ಅರ್ಥ ಆಗಿತ್ತು. ಬಿಗ್ ಬಾಸ್ ನ ನಿಯಮದ ಪ್ರಕಾರ ಮನೆ ಒಳಗೆ ಯಾರು ಕೂಡ ಯಾರ ಮೇಲೂ ಹಲ್ಲೆ ನಡೆಸೋ ಹಾಗಿಲ್ಲ. ಆದ್ರೆ ಎಷ್ಟೋ ಸಲ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಸ್ಪರ್ಧಿಗಳ ನಡುವೆ ಕೈ ಮಿಲಾಯಿಸುವಂತ ಹಂತಕ್ಕೆ ಅದು ಹೋಗುತ್ತೆ. ವಿಶೇಷವಾಗಿ ಫಿಸಿಕಲ್ ಟಾಸ್ಕ್ ಅನ್ನ ಇಟ್ಟಾಗ ಇಂಥ ಸಂದರ್ಭ ಎದುರಾಗೋದು ಸಹಜ. ಯಾವ ವಾರದಲ್ಲಿ ಮನೆಯಲ್ಲಿ ಹೆಚ್ಚು ಹೀಟೆಡ್ ವಾತಾವರಣ ಏರ್ಪಟ್ಟಿರುತ್ತೋ ಆ ವಾರದಲ್ಲಿ ಕಿಚ್ಚರವರ ಕುರಿತಾದಂತ ಜನರ ನಿರೀಕ್ಷೆ ಅಷ್ಟೇ ಇರುತ್ತೆ. ಬಿಗ್ ಬಾಸ್ ನ 4ನೇ ಸೀಸನ್ ನಲ್ಲಿ ಒಳ್ಳೆ ಹುಡುಗ ಪ್ರಥಮ್ನ ಹಾವಳಿ ಜಾಸ್ತಿ ಇತ್ತು.
ಅವ್ರಿಗೆ ಆ ಮನೆಯ ಎಲ್ಲರ ಮೇಲೂ ಕೂಡ ಅಸಮಾಧಾನ ಇತ್ತು. ಆಗೆಲ್ಲ ಸುದೀಪ್ ರವರು ಬಿಗ್ ಬಾಸ್ ಮನೆಯ ವಾತಾವರಣ ನಿಯಂತ್ರಣಕ್ಕೆ ತೆಗೆದುಕೊಂಡು ನಿರ್ವಹಿಸಿದಂತ ರೀತಿ ವಿಶಿಷ್ಟವಾದುದು. ಪ್ರತಿ ಸೀಸನ್ ಅಲ್ಲೂ ಕೂಡ ಯಾರಾದರೂ ಒಬ್ರು ಕಾಂಟ್ರವರ್ಸಿ ಗಿರಾಕಿ ಇದ್ದೇ ಇರ್ತಾರೆ. ಶೋ ಅವರ ಸುತ್ತನೇ ನಡೀತಾ ಇರುತ್ತೆ. ಅವರನ್ನ ಸುದೀಪ್ ತಾವು ಹ್ಯಾಂಡಲ್ ಮಾಡುವಂತ ಶೈಲಿಯನ್ನು ನೋಡಿ ಆಸ್ವಾದಿಸೋದೇ ಮಜಾ. ಕಳೆದ ಸೀಸನ್ ಅಲ್ಲೂ ಕೂಡ ಸ್ಪರ್ಧೆ ವಿನಯ್ಗೂ ಹಾಗೂ ಸಂಗೀತಗೂ ಕಲಹ ನಡೆದಾಗ ಅಲ್ಲಿ ಕೈ ಬಳೆ ವಿಚಾರ ಉಲ್ಲೇಖ ಆಗಿತ್ತು. ಆ ವಾರ ಸುದೀಪ್ ಕೈಗೆ ಧರಿಸುವಂತ ಬಳೆ ದೌರ್ಬಲ್ಯದ ಸಂಕೇತ ಅಲ್ಲ, ಅದು ನಿಜವಾದಂತ ಸ್ತ್ರೀ ಶಕ್ತಿಯ ಸ್ವರೂಪ ಅಂತ ತೋರಿಸಿ ಆ ವಾರದ ಕಿಚ್ಚನ ಚಪ್ಪಾಳೆಯನ್ನ ಸಂಗೀತ ಅವ್ರ ಕೈಯಲ್ಲಿ ಧರಿಸಿದಂತ ಬಳೆಗೆ ನೀಡಿದ್ದು ನಿಜಕ್ಕೂ ಗಮನಾರ್ಹವಾಗಿತ್ತು. ಸುದೀಪ್ ರವರು ತಾವು ಪ್ರತಿ ಶೋ ಇಂದನೂ ಕೂಡ ಕಲಿತಾ ಮಾಗ್ತಾ ಬಂದಿರುವಂತ ವ್ಯಕ್ತಿ. ಪ್ರತಿ ಸೀಸನ್ ಇಂದನೂ ಕೂಡ ಸೀಸನ್ಗೆ ಅವರಲ್ಲಿರುವಂತ ಪ್ರೌಢ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಅವರು ಸ್ಪರ್ಧೆಗಳಲ್ಲಿ ತಮಗಿಂತ ಚಿಕ್ಕವ್ರಿಗೂ ಕೂಡ ಗೌರವ ಕೊಟ್ಟು ಸರ್, ಮೇಡಮ್ ಅಂತ ಸಂಬೋಧಿಸುವಂತ ರೀತಿ ತುಂಬಾ ಆಕರ್ಷಕವಾದುದು. ಅವರು ಸ್ಪರ್ಧೆಗಳಲ್ಲಿ ಹೆಣ್ಣು ಗಂಡು, ದೊಡ್ಡವರು ಚಿಕ್ಕವರು ಎಂಬ ಈ ಯಾವುದೇ ಭೇದ ಭಾವ ತೋರಿಸದೆ ಎಲ್ಲರನ್ನೂ ಕೂಡ ಸಮಾನವಾಗಿ ಗೌರವಿಸ್ತಾರೆ. ವಿಶೇಷವಾಗಿ ಅವರು ಮಹಿಳಾ ಸ್ಪರ್ಧೆಗಳಿಗೆ ಕೊಡುವಂತ ಗೌರವ ಹಾಗೂ ಅವರನ್ನ ಮಾತನಾಡಿಸುವಂತ ಅನುಸರಿಸುವಂತ ಆ ಸಭ್ಯತೆ ನೋಡೋದಕ್ಕೆ ಇಷ್ಟ ಆಗುತ್ತೆ. ನೀವು ಇಂಥ ಒಂದು ವಿಶೇಷತೆ ಇರುವಂತ ಆಂಕರಿಂಗ್ ಅನ್ನ ಬೇರೆ ಭಾಷೆಗಳಲ್ಲಿ ನೋಡೋದು ವಿರಳ. ವಾರವಿಡೀ ನಡೆಯೋದನ್ನ ಕೂಲಂಕಷವಾಗಿ ನೋಡಿ ಯಾರು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಹಾಗೂ ತಾಳ್ಮೆ ಎರಡೂ ಕೂಡ ಬೇಕು. ವಾರದ ಸ್ಟೋರಿಯನ್ನ ಪೂರ್ತಿ ನೋಡೋದಕ್ಕೆ ಕನಿಷ್ಠ 10-12 ಗಂಟೆಗಳಿಗೂ ಹೆಚ್ಚಿನ ಸಮಯ ಬೇಕಾಗುತ್ತೆ. ಸುದೀಪ್ ರವರು ಈ ಒಂದು ಶೋನಲ್ಲಿ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ತಪ್ಪದೆ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಅವರು ಕಾಟಾಚಾರಕ್ಕೆ ಈ ಒಂದು ಶೋವನ್ನ ವೀಕ್ಷಣೆ ಮಾಡೋದಿಲ್ಲ. ಅದು ಅವರ ನೈತಿಕ ಜವಾಬ್ದಾರಿ. ಆಸ್ತಿಯನ್ನು ವಹಿಸಿನೇ ಅವರು ಮನೆಯ ಪ್ರತಿಯೊಂದನ್ನು ಕೂಡ ನೋಡಿನೇ ಅಲ್ಲಿ ಮಾತನಾಡೋದಕ್ಕೆ ಬಂದು ನಿಲ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ವಿನಿಯೋಗಿಸುವಂತ ಸಮಯ, ಡೆಡಿಕೇಶನ್, ತಾಳ್ಮೆ ಇವುಗಳಿಗೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ. ಕೆಲವು ವಿಷಯಗಳು ಅವರ ಗಮನಕ್ಕೆ ಬಹುಶಃ ಬಂದಿರೋದಿಲ್ಲ ಅಂತ ನಾವು ಮತ್ತು ಸ್ಪರ್ಧಿಗಳು ಕೂಡ ಭಾವಿಸಿರ್ತೀವಿ. ಆದ್ರೆ ನಾವು ಮತ್ತೆ ಸ್ಪರ್ಧಿಗಳು ಗಮನಿಸದೇ ಇರೋದನ್ನ ಸುದೀಪ್ ರವರು ನೋಟಿಸ್ ಮಾಡಿರ್ತಾರೆ. ಇಲ್ಲಿ ಎಂತ ವಿಷಮ ಪರಿಸ್ಥಿತಿನೇ ಏರ್ಪಡ್ಲಿ, ಅದು ಸುದೀಪ್ ರವರಿಂದ ಅಷ್ಟೇ ಬೇಗ ಹಾಗೂ ಸುಲಭವಾಗಿ ಪರಿಹಾರ ಆಗುತ್ತೆ. ವಾರ ಪೂರ್ತಿ ಇರುವಂತ ಎಪಿಸೋಡ್ಗಳಲ್ಲಿ ವೀಕೆಂಡ್ ನ ಎಪಿಸೋಡ್ ನ TRP ಹೆಚ್ಚಾಗುತ್ತೆ. ಅದಕ್ಕೆ ಕಾರಣ ಸುದೀಪ್. ಈ ಒಂದು ಕಾರ್ಯಕ್ರಮವನ್ನ ಸುದೀಪ್ ರವರು ಬಿಟ್ಟರು ಕೂಡ ಅವರನ್ನ ಬಿಡೋದಕ್ಕೆ ಆ ಒಂದು ಶೋನ ಆಯೋಜಕರು ತಯಾರಿಲ್ಲ ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ವಾರ ಅವರು 2 ದಿನ ಕಾಲಿಗೆ ಚಪ್ಪಲಿ ಕೂಡ ಧರಿಸದೆ ಬರಿಗಾಲಲ್ಲಿ ಶೋವನ್ನ ನಡೆಸಿಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಇದು ನವರಾತ್ರಿಯ ಉತ್ಸವದ ಸಮಯ. ಹೀಗಾಗಿ ಈ ವೇದಿಕೆಗೆ ಗೌರವಿಸಿ ತಾನು ತನ್ನ ಸ್ವಇಚ್ಛೆಯಿಂದ ಹೀಗೆ ಮಾಡಿದ್ದಾಗಿ ಅವರು ಕೂಡ ತಿಳಿಸಿದ್ದಾರೆ. ಅವರಲ್ಲಿರುವಂತಹ ಧಾರ್ಮಿಕ ಸಂಸ್ಕಾರಕ್ಕೆ ಇದು ತಾಜಾ ಉದಾಹರಣೆ. ಹಲವಾರು ಗಂಟೆಗಳ ಕಾಲ ಸತತವಾಗಿಯೇ ನಿಂತೆ ಸ್ಪರ್ಧಿಗಳ ಜೊತೆ ಅವರು ಲವಲವಿಕೆಯಿಂದ ವ್ಯವಹರಿಸುವಂತ ರೀತಿ ನಿಜಕ್ಕೂ ಮೆಚ್ಚುವಂತದ್ದು. ಅವರ ಸಿನಿಮಾ ಸೋಲ್ಬಹುದು ಅಥವಾ ಗೆಲ್ಲಬಹುದು, ಆದರೆ ಬಿಗ್ ಬಾಸ್ ತರದ ಶೋವನ್ನ ನಿರೂಪಣೆ ಮಾಡೋದ್ರಲ್ಲಿ ಇಡೀ ದೇಶದಲ್ಲಿ ಅವರನ್ನ ಮೀರಿಸುವಂತ ಇನ್ನೊಬ್ರಿಲ್ಲ ಅಂತ ನಿರ್ವಿವಾದವಾಗಿ ಹೇಳಬಹುದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಸುದೀಪ್ ರವರ ನಿರೂಪಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.